ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆದರ್ಶ ಎಷ್ಟೋ ಜನರ ಬಾಯಿಗಷ್ಟೇ ಇದು ಸೀಮಿತ. ಕಾರ್ಯತಃ ಮಾಡೋ ವಿಚಾರದಲ್ಲಿ ಎಲ್ಲರೂ ತುಸು ಜಾಣರೆ. ಸಾಗರದ ಸೀತಾರಾಮ್ ಮಾತ್ರ ಕೃತಿ ಕಾರ್ಯ ಎರಡರಲ್ಲೂ ಆದರ್ಶ ಮೆರೆದಿದ್ದಾರೆ. ದಲಿತರಿಂದ ಪೂಜೆ ಮಾಡಿಸಿ ಹೊಸ ಮನೆ ಪ್ರವೇಶ ಮಾಡುವುದರೊಂದಿಗೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಗೃಹ ಪ್ರವೇಶ ಅಂದ್ರೆ ಅಲ್ಲಿ ಎಷ್ಟೆಲ್ಲ ಅಡಚಣೆಗಳಿರ್ತವೆ. ಸಂಪ್ರದಾಯದ ಹೆಸರಲ್ಲಿ ಏನೆಲ್ಲ ಶಿಷ್ಟಾಚಾರ ಮಡಿ ಮಾಡ್ತಾರೆ. ಆದರೆ ಶಿವಮೊಗ್ಗದ ಸಾಗರ ತಾಲೂಕಿನ ಅವಿನಹಳ್ಳಿಯ ಕರುವರಿ ಸೀತಾರಾಮ್ ಅವರ ಸ್ಟೈಲೇ ಡಿಫ್ರೆಂಟ್. ಯಾಕಂದ್ರೆ ಇವರು ಹೊಸ ಮನೆಗೆ ಕಾಲಿಟ್ಟದ್ದು ದಲಿತರೊಂದಿಗೆ. ದಲಿತ ಮಹಿಳೆಯರಿಂದ ಪೂಜೆ ಮಾಡಿಸಿ ಮನೆ ಪ್ರವೇಶ ಮಾಡಿದ್ರು. ಈ ಮೂಲಕ ಜಾತಿ ಭೇದವನ್ನ ತೊಡೆದು ಹಾಕುವ ಕೆಲಸ ಮಾಡಿದ್ರು. ತಮ್ಮ ಕಷ್ಟ ಸುಖಗಳಿಗೆ ನೆರವಾಗುವ ದಲಿತರು ಮನೆ ಕಟ್ಟಲು ಬೇಕು. ಆದರೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಮಾತ್ರ ಎಂಜಲು ಎಲೆ ಎತ್ತಲು ಬಳಸಿಕೊಳ್ಳುವುದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ. ಗೃಹ ಪ್ರವೇಶದ ಕಾರ್ಯಕ್ರಮವಿದೆಯೇ ಹಾಗೆ ನಡೆಯುತ್ತೆ. ದಲಿತ ಹೆಣ್ಮಕ್ಳು ಅಕ್ಕಿ ಹಾಗೂ ನೀರನ್ನು ತೆಗೆದುಕೊಂಡು ಮನೆ ಒಳಗೆ ಬರುವ ಮುಖಾಂತರ ಅದು ನನ್ನ ಒಂದು ಕಲ್ಪನೆ. ನನ್ನ ಹೆಂಡತಿ ಒಪ್ಕೊಂಡ್ಲು, ಕೇಳಿದೆ ಹೆಂಡತಿಗೆ ಒಪ್ಕೊಂಡ್ಲು. ತುಂಬ ಸಂತೋಷ ಅಂತ ಮಾಡಿದೆ. ನಾನು ದೊಡ್ಡ ಕ್ರಾಂತಿಯಾಗಿ ಅಥವಾ ಇನ್ನೇನು ಆಗುತ್ತೆ ಅಂತ ತಿಳ್ಕೊಂಡಲ್ಲ. ಆದರೆ ಇದ್ರ ಮೂಲಕ ನನಗನ್ಸೋದು ಏನಂದರೆ, ಇದನ್ನು ಕೇಳಿದ ಅಥವಾ ಇದನ್ನು ನೋಡಿದ ಒಬ್ಬ ದಲಿತ ಹೆಣ್ಮಗಳಿಗೆ ನಾನು ಕೀಳಲ್ಲ ಅನ್ನೋ ಭಾವನೆ ಹುಟ್ಟಿ ಸಾಕು ನನಗೆ ತೃಪ್ತ. ಸೀತಾರಾಮ್ ಅವರ ಈ ಕಾರ್ಯ ಎಲ್ಲರ ಮೆಚ್ಚುಗೆ ಗಳಿಸಿತು. ಈ ಥರದ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಮ್ಮಂಥ ಕೆಲವು ಸ್ನೇಹಿತರುಗಳಿಗೆ, ಈ ಥರದ ಮನಸ್ಸುಗಳಿಗೆ ಒಂದು ಸ್ವಲ್ಪ ಹೊಸ ಯೋಚನೆಗಳನ್ನು ಮಾಡುವಂಥ ಒಂದು ಅವಕಾಶವನ್ನು ಸೀತಾರಾಮ್ ಅವರು ಒದಗಿಸ್ಕೊಟ್ಟಿದ್ದಾರೆ. ನಾವು ಎಷ್ಟಿಯರು ಎಲ್ಲಿ ಹೋದ್ರು ನಾವು ಸ್ವಲ್ಪ ದೂರ ಇಡರು. ಇವತ್ತು ಒಂದೇ ಸಾಮಾಜಿಕ ಅಂತ ಒಟ್ಟೆ ಎಲ್ಲ ಇದು ಮಾಡಿಲ್ಲ. ಒಟ್ಟಾರೆ ಜಾತಿ ಧರ್ಮದ ಹೆಸರಲ್ಲಿ ನಡೆಯುವ 10 ಅಂಧಾಚರಣೆಗಳ ನಡುವೆ ಆದರ್ಶದ ಬಗ್ಗೆ ಬರೀ ಬೊಗಳೆ ಮಾತಾಡುವ ಬುದ್ಧಿಜೀವಿಗಳ ನಡುವೆ ಸೀತಾರಾಮ್ ಅವರ ಈ ಕಾರ್ಯ ವಿಶಿಷ್ಟ ಸ್ಥಾನ ಪಡೆಯಿತು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ.